ಸ್ನೇಹಿತರೆ, ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳಲ್ಲಿ ಕಳೆದ 48 ಗಂಟೆಗಳಲ್ಲಿ ಬಂದ ಭೂಕಂಪ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿದೆ. ಒಮ್ಮೆ ಸೌದಿ ಅರೇಬಿಯಾವನ್ನು ಭಾರತಕ್ಕೆ ಅತ್ಯಂತ ಹತ್ತಿರದ ಮಿತ್ರನಂತೆ ನೋಡುತ್ತಿದ್ದೆವು. ತೈಲ ಪೂರೈಕೆಯಿಂದ ಹಿಡಿದು ಸಾಂಸ್ಕೃತಿಕ ಬಂಧಗಳವರೆಗೆ ಹಲವು ವೇದಿಕೆಗಳಲ್ಲಿ ಈ ಎರಡು ದೇಶಗಳು ಒಟ್ಟಿಗೆ ಕೆಲಸ ಮಾಡಿದವು. ಆದರೆ ಈಗ ಪರಿಸ್ಥಿತಿ ಅಷ್ಟೊಂದು ಬದಲಾಗಿದೆ. ಭಾರತ ಸೌದಿ ಅರೇಬಿಯಾ ಮೇಲೆ ಅಷ್ಟೊಂದು ದೊಡ್ಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಯಿತು. ಅದನ್ನು ಕೇಳಿದವರೆಲ್ಲರೂ ಬೆಚ್ಚಿಬಿದ್ದರು. ಆದರೆ ಇಲ್ಲಿ ಒಂದೇ ಪ್ರಶ್ನೆ, ಅಸಲು ಭಾರತ ಹಠಾತ್ತಾಗಿ ಸೌದಿ ಅರೇಬಿಯಾ ಮೇಲೆ ಏಕೆ ಅಷ್ಟು ಕಠಿಣವಾಗಿ ಬದಲಾಗಬೇಕಾಯಿತು? ನಿಜಕ್ಕೂ ಸೌದಿ ಅರೇಬಿಯಾ ಭಾರತಕ್ಕೆ ಎಂದು ಊಹಿಸದ ಬೆನುಚುಚ್ಚಿದೆ. ಭಾರತಕ್ಕೆ ಶತ್ರು ನಂಬರ್ 1 ಆಗಿರುವ ಪಾಕಿಸ್ತಾನದೊಂದಿಗೆ ಸೌದಿ ಅರೇಬಿಯಾ ಕೈಜೋಡಿಸಿದೆ. ಕೇವಲ ಕೈಜೋಡಿಸಿದ್ದಲ್ಲ, ಈ ಎರಡು ದೇಶಗಳು ಒಟ್ಟಿಗೆ ನ್ಯಾಟೋ ತರಹದ ಭದ್ರತಾ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಾಗಿವೆ. ಪಾಕಿಸ್ತಾನ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದನ್ನು ಸೌದಿ ಅರೇಬಿಯಾ ಮೇಲಿನ ದಾಳಿಯೆಂದು ಪರಿಗಣಿಸಿ ಸೌದಿ ನೇರವಾಗಿ ಯುದ್ಧಕ್ಕೆ ಧುಮುಕುತ್ತದೆ ಎಂದು ಹೇಳಿದ್ದಾರೆ. ಯೋಚಿಸಿ ನೋಡಿ, ಇದೇ ಪಾಕಿಸ್ತಾನ. ಇದು ಯಾವಾಗಲೂ ಭಾರತ ಮೇಲೆ ಭಯೋತ್ಪಾದನೆಯನ್ನು ಬೆಳೆಸಿ ಪೋಷಿಸಿದೆ. ಈಗ ಅದೇ ಪಾಕಿಸ್ತಾನ ಸೌದಿ ಅರೇಬಿಯಾ ರಕ್ಷಣೆಯ ಎತ್ತರದ ಕೆಳಗೆ ಬಂದು ನಿಲ್ಲುತ್ತಿದೆ. ಇದು ಭಾರತಕ್ಕೆ ಬೆನ್ನುಚುಚ್ಚಿದ್ದಕ್ಕಿಂತ ಕಡಿಮೆಯೇನೂ ಅಲ್ಲ. ಸ್ನೇಹಿತರೆ, ಇದು ಕೇವಲ ಒಂದು ಸುದ್ದಿ ಅಲ್ಲ. ನಮ್ಮ ದೇಶದ ಗೌರವ, ಮರ್ಯಾದೆಗೆ ಸಂಬಂಧಿಸಿದ ನಿಜವಾದ ಸಂಗತಿ. ಇಲ್ಲಿಯವರೆಗೆ ಹೇಳಿದ ಮಾತುಗಳನ್ನು ಕೇಳಿ ನಿಮ್ಮ ರಕ್ತ ಮರಗುತ್ತಿದೆಯಾ? ಆದರೆ ಮುಂದೆ ಬರುವ ವಿಷಯಗಳು ನಿಮ್ಮನ್ನು ಇನ್ನೂ ಆಳವಾಗಿ ಅಲ್ಲಾಡಿಸುತ್ತವೆ. ಅದಕ್ಕೆ ನಿಮ್ಮೊಂದಿಗೆ ನನ್ನ ವಿನಂತಿ, ನೀವು ನಿಮ್ಮ ದೇಶವನ್ನು ಪ್ರೀತಿಸುತ್ತಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಣ್ಣ ಬೆಂಬಲ ನಮಗೆ ತುಂಬಾ ಸಹಾಯ ಮಾಡುತ್ತದೆ. ಅದೇ ರೀತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಗೆ ತಿಳಿಯದ ನಿಜ ಹೊರಬೀಳುತ್ತದೆ. ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಮುಚ್ಚಿ ಹಾಕಿರುವುದು. ಸ್ನೇಹಿತರೆ, ಅಸಲು ಆಟ ಈಗಲೇ ಶುರುವಾಗುತ್ತಿದೆ. ಭಾರತ ಈ ಸುದ್ದಿ ಕೇಳಿದಾಗ ತಡಮಾಡದೆ ಅಷ್ಟೊಂದು ದೊಡ್ಡ ಉತ್ತರ ಕೊಟ್ಟಿತು. ಪ್ರಪಂಚವೇ ಬಾಯಿ ಬಿಟ್ಟು ನೋಡುತ್ತಿದೆ. ಮೊದಲು ಭಾರತ ಸೌದಿ ಅರೇಬಿಯಾದಿಂದ ತೈಲ ಆಮದು ಮೇಲೆ ನೇರ ನಿಷೇಧ ಹೇರಿತು. ಇದು ಸೌದಿಯ ಆರ್ಥಿಕ ವ್ಯವಸ್ಥೆಗೆ ನೇರವಾಗಿ ಗಾಯ ಮಾಡಿದೆ. ಏಕೆಂದರೆ ಸೌದಿಯ ಆರ್ಥಿಕತೆ ಇಡೀ ತೈಲದ ಮೇಲೆಯೇ ಅವಲಂಬಿತವಾಗಿದೆ. ಭಾರತ ಸೌದಿಯಿಂದ ತನ್ನ ತೈಲದಲ್ಲಿ 16-20% ಆಮದು ಮಾಡಿಕೊಳ್ಳುತ್ತದೆ. ಹಠಾತ್ತಾಗಿ ಈ ಪೂರೈಕೆ ನಿಲ್ಲುವುದೆಂದರೆ ಅರೇಬಿಯಾಗೆ ದಿನಕ್ಕೆ ಕೋಟ್ಯಂತರ ಡಾಲರ್ ನಷ್ಟ. ಅಷ್ಟೇ ಅಲ್ಲ, ಭಾರತ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅನ್ನು ಹಿಂಪಡೆದಿದೆ. ಈ ಸ್ಟೇಟಸ್ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಲು ಕೊಡುವುದು. ಈ ಸ್ಟೇಟಸ್ ತೆಗೆದುಕೊಂಡರೆ ಸೌದಿ ಅರೇಬಿಯಾ ಇನ್ನು ಭಾರತದ ಮಾರುಕಟ್ಟೆಯಲ್ಲಿ ಯಾವುದೇ ವಿಶೇಷ ರಿಯಾಯಿತಿ ಪಡೆಯುವುದಿಲ್ಲ. ಈ ಎರಡು ಕ್ರಮಗಳು ಒಟ್ಟಿಗೆ ಸೌದಿ ಅರೇಬಿಯಾವನ್ನು ಆಕಾಶದಿಂದ ನೆಲಕ್ಕೆ ಇಳಿಸಿವೆ. ಅದು ಕೇವಲ 48 ಗಂಟೆಗಳಲ್ಲಿ. ಈಗ ಅರೇಬಿಯಾ ಅರಮನೆಗಳಲ್ಲಿ ಅಸ್ಥಿರತೆ ಸ್ಪಷ್ಟವಾಗಿ ಕಾಣುತ್ತಿದೆ. ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ತಕ್ಷಣ ಭಾರತದೊಂದಿಗೆ ಸಭೆ ಕರೆಯುತ್ತಿರುವುದಾಗಿ ಘೋಷಿಸಿದ್ದಾರೆ. ಏಕೆಂದರೆ ಭಾರತ ಈ ಆರ್ಥಿಕ ಹೊಡೆತಗಳನ್ನು ಮುಂದುವರಿಸಿದರೆ ಸೌದಿಯ ಬೆನ್ನೆಲುಬು ಮುರಿಯುತ್ತದೆ ಎಂದು ಅವರಿಗೆ ಗೊತ್ತು. ಭಾರತದ ಈ ಕ್ರಮಗಳ ಪ್ರಭಾವ ಕೇವಲ ಅರೇಬಿಯಾವರೆಗೆ ಸೀಮಿತವಲ್ಲ, ಆಪೆಕ್ ದೇಶಗಳ ಮೇಲೂ ನೇರವಾಗಿ ಬಿದ್ದಿದೆ. ಆಪೆಕ್ ಎಂದರೆ ತೈಲ ಉತ್ಪಾದಕ ದೇಶಗಳ ಗುಂಪು. ಅದರಲ್ಲಿ ಸೌದಿ ಅರೇಬಿಯಾ ದೊಡ್ಡ ಆಟಗಾರ. ಆದರೆ ಈಗ ಭಾರತದ ಒತ್ತಡ, ರಷ್ಯಾ ಮತ್ತು ಇಸ್ರೇಲ್ ಬೆಂಬಲದೊಂದಿಗೆ ಈ ಚರ್ಚೆ ಜೋರಾಗಿದೆ. ಸೌದಿ ಅರೇಬಿಯಾವನ್ನು ನಾಪೆಕ್ನಿಂದ ಹೊರಗಿಡಬೇಕು ಎಂದು. ಇದು ಜರುಗಿದರೆ ಅರೇಬಿಯಾ ಸ್ಥಿತಿ ವೆನೆಜುಯೆಲಾ ತರಹದ್ದಾಗುತ್ತದೆ. ಒಮ್ಮೆ ತೈಲದಿಂದ ಶ್ರೀಮಂತ ದೇಶವಾಗಿದ್ದದ್ದು ಆಪೆಕ್ನಿಂದ ಹೊರಬಂದ ನಂತರ ಕಂಗಾಳಾಗಿ ಹೋಗಿದೆ. ಇದೇ ಭಯ ಈಗ ಸೌದಿಯ ತಲೆ ಮೇಲೆ ತಿರುಗುತ್ತಿದೆ. ಇನ್ನೊಂದು ಕಡೆ ಭಾರತ ಮತ್ತೊಂದು ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಆಡಿದೆ. ಸೌದಿ ಭಾರತಕ್ಕೆ ದೂರವಾದರೆ ಭಾರತ ಯುಎಇಯನ್ನು ಅಪ್ಪಿಕೊಂಡಿದೆ. ಕೇವಲ ಅಪ್ಪಿಕೊಳ್ಳುವುದಲ್ಲ, ಯುಎಇಯೊಂದಿಗೆ ಇಲ್ಲಿಯವರೆಗಿನ ಅತಿದೊಡ್ಡ ನಾನ್ ಆಯಿಲ್ ಹೂಡಿಕೆ ಡೀಲ್ ಫೈನಲ್ ಮಾಡಿದೆ. ಈ ಡೀಲ್ ಅರೇಬಿಯಾ ಕಣ್ಣುಗಳಲ್ಲಿ ಮುಳ್ಳಂತೆ ಚುಚ್ಚಿದೆ. ಏಕೆಂದರೆ ಖಲೀಜ್ನಲ್ಲಿ ಸೌದಿ ಮತ್ತು ಯುಎಇ ಎರಡೂ ಹಳೆಯ ಪ್ರತಿಸ್ಪರ್ಧಿಗಳು. ಈಗ ಭಾರತ ಯುಎಇಗೆ ದೊಡ್ಡ ಅವಕಾಶ ಕೊಟ್ಟು ಸೌದಿ ಅರೇಬಿಯಾಗೆ ಡಬಲ್ ದೆಬ್ಬ ಕೊಟ್ಟಿದೆ. ಒಂದು ಕಡೆ ತೈಲ ಮೇಲೆ ನಿಷೇಧ, ಇನ್ನೊಂದು ಕಡೆ ಅತಿದೊಡ್ಡ ಡೀಲ್ ಹೊಡೆಯುವುದು.
ಇದು ಶತ್ರುವನ್ನು ಆರ್ಥಿಕ ಯುದ್ಧದಲ್ಲಿ ನಾಶ ಮಾಡುವಂತಿದೆ. ಆದರೆ ಅಸಲು ಆಟ ಇನ್ನೂ ಬಾಕಿ ಇದೆ. ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಕೈಜೋಡಿಸಿದ್ದು ಹಿಂದಿನ ಉದ್ದೇಶ ಕೇವಲ ಮಿತ್ರತ್ವ ಅಲ್ಲ. ನಿಜಕ್ಕೂ ಸೌದಿ ಅರೇಬಿಯಾ ಪಾಕಿಸ್ತಾನದಿಂದ ಪರಮಾಣು ಆಯುಧಗಳವರೆಗೆ ತಲುಪಲು ಬಯಸುತ್ತಿದೆ. ಪಾಕಿಸ್ತಾನ ಪರಮಾಣು ಸಂಪನ್ನ ದೇಶ. ಸೌದಿಗೆ ಅಂಥ ಶಕ್ತಿಯಿಲ್ಲ. ಸೌದಿಯ ಕಣ್ಣುಗಳು ಪಾಕ್ ನ್ಯೂಕ್ಲಿಯರ್ ವೆಪನ್ಗಳ ಮೇಲಿವೆ. ಅದರ ಮೂಲಕ ಮುಸ್ಲಿಂ ದೇಶಗಳ ಖಲೀಫಾ ಆಗಬೇಕು. ಅದಕ್ಕೆ ಅರೇಬಿಯಾ ಪಾಕಿಸ್ತಾನವನ್ನು ತನ್ನ ಭದ್ರತಾ ಪಾಲುದಾರನನ್ನಾಗಿ ಮಾಡಿಕೊಂಡಿದೆ. ಆದರೆ ಈ ಚಾಣಕ್ಯತನ ಅಮೆರಿಕಕ್ಕೂ ಕಣ್ಣುಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅರೇಬಿಯಾ ಪರಮಾಣು ಆಯುಧಗಳ ಕಡೆಗೆ ಹೆಜ್ಜೆ ಇಟ್ಟರೆ ಅದು ಪ್ರಪಂಚಕ್ಕೆ ಅತಿದೊಡ್ಡ ಬೆದರಿಕೆಯಾಗುತ್ತದೆ ಎಂದು. ಭಾರತ ಈ ಎಲ್ಲಾ ಚಾಣಕ್ಯತನವನ್ನು ಮುಂಚೆಯೇ ಗುರುತಿಸಿತು. ಅದಕ್ಕೆ ಅರೇಬಿಯಾ ಆರ್ಥಿಕ ಮೂಲಗಳ ಮೇಲೆ ದಾಳಿ ಮಾಡಿತು. ತೈಲ ಆಮದು ಮೇಲೆ ನಿಷೇಧ, ಎಮಿಷನ್ ಸ್ಟೇಟಸ್ ರದ್ದು, ಯುಎಇಯೊಂದಿಗೆ ಸಂಬಂಧ ಬಲಪಡಿಸುವುದು, ಈ 3 ಕ್ರಮಗಳು ಸೌದಿ ಅರೇಬಿಯಾವನ್ನು ಸಂಪೂರ್ಣವಾಗಿ ಸುತ್ತುವರೆದಿವೆ. ಈಗ ಅರೇಬಿಯಾಗೆ ಆಯ್ಕೆಗಳು ತುಂಬಾ ಸೀಮಿತ. ಎಷ್ಟೇ ಸಚಾಯಿ ಕೊಟ್ಟರೂ ಭಾರತದೊಂದಿಗೆ ಶತ್ರುತ್ವ ಇಲ್ಲ ಎಂದು. ಆದರೆ ನಿಜವೇನೆಂದರೆ ಪಾಕಿಸ್ತಾನದೊಂದಿಗೆ ಒಟ್ಟಿಗೆ ತೆಗೆದುಕೊಂಡ ಕ್ರಮಗಳ ಪ್ರಭಾವವನ್ನು ಪ್ರಪಂಚ ನೋಡುತ್ತಿದೆ. ಭಾರತದಲ್ಲಿ ಈ ಸುದ್ದಿ ನಂತರ ಜನರ ಆಕ್ರೋಶ ಮರಗುತ್ತಿದೆ. ಎಲ್ಲೆಡೆ ಸೌದಿ ಸರಕುಗಳ ಬಹಿಷ್ಕಾರ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಸೌದಿ, ಇಂಡಿಯಾ ಕಸ್ ತರಹದ ಟ್ರೆಂಡ್ಗಳು ಏಳುತ್ತಿವೆ. ಈ ಆಕ್ರೋಶ ಕೇವಲ ಭಾವೋದ್ವೇಗ ಅಲ್ಲ, ಇದು ಒಂದು ಬಲವಾದ ಸಂದೇಶ. ಭಾರತದ ಜನರು ತಮ್ಮ ಶತ್ರುವನ್ನು ಎಂದೂ ಕ್ಷಮಿಸುವುದಿಲ್ಲ. ಅದಕ್ಕೆ ಭಾರತ ಸರ್ಕಾರದ ನಿರ್ಣಯಗಳಿಗೆ ದೇಶಾದ್ಯಂತ ದೊಡ್ಡ ಬೆಂಬಲ ಸಿಗುತ್ತಿದೆ. ಕೊನೆಯಲ್ಲಿ ಚಿತ್ರ ಸ್ಪಷ್ಟ. ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಹೊಸದಾಗಿ ಉದ್ಭವಿಸಿದ ಈ ಉದ್ವಿಗ್ನತೆಗಳು ಒಂದನ್ನು ಸಾಬೀತುಪಡಿಸಿವೆ. 21ನೇ ಶತಮಾನದ ಭಾರತ ಇನ್ನೂ ಯಾವ ದೇಶಕ್ಕೂ ಅಗತ್ಯವಿಲ್ಲ. ಒಮ್ಮೆ ಪ್ರಪಂಚ ಅಂದುಕೊಳ್ಳುತ್ತಿತ್ತು ಅರೇಬಿಯಾ ತೈಲ ಇಲ್ಲದೆ ಭಾರತ ಇರಲಾರದು ಎಂದು. ಆದರೆ ಇವತ್ತು ಭಾರತ ಸಾಬೀತುಪಡಿಸಿದೆ ಯಾವ ದೇಶದ ಬ್ಲ್ಯಾಕ್ಮೇಲ್ಗೂ ತಲೆಬಾಗುವುದಿಲ್ಲ ಎಂದು. ಇದು ಕೇವಲ ಆರ್ಥಿಕ ಅಥವಾ ರಾಜಕೀಯ ಹೋರಾಟ ಅಲ್ಲ. ಇದು ಭಾರತದ ಆತ್ಮನಿರ್ಭರತೆ, ಆತ್ಮಗೌರವಕ್ಕೆ ಸಂಬಂಧಿಸಿದ ಯುದ್ಧ. ಸೌದಿ ಅರೇಬಿಯಾ ಪಾಕಿಸ್ತಾನದಂತಹ ವಿಕಲ ದೇಶದೊಂದಿಗೆ ನಿಂತು ಭಾರತದೊಂದಿಗೆ ವಿಶ್ವಾಸಘಾತ ಮಾಡಿದೆ. ಪರಮಾಣು ಆಯುಧಗಳ ಆಶ್ರಯದೊಂದಿಗೆ ಪ್ರಪಂಚವನ್ನು ಹೆದರಿಸಬೇಕು ಎಂದುಕೊಂಡಿದೆ. ಆದರೆ ಭಾರತದ ಪ್ರತಿರೋಧದಲ್ಲಿ ತೆಗೆದುಕೊಂಡ ಬಲವಾದ ಕ್ರಮಗಳು ಸೌದಿಯ ಚಾಣಕ್ಯತನವನ್ನು ಬೂದಿ ಮಾಡಿವೆ. ತೈಲ ಮೇಲೆ ನಿಲ್ಲಿಸುವುದು, ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ರದ್ದು, ಯುಎಇಯನ್ನು ತನ್ನ ಕಡೆಗೆ ಎಳೆಯುವುದು, ಇವು ಕೇವಲ ರಾಜತಂತ್ರ ಅಲ್ಲ, ವ್ಯೂಹಾತ್ಮಕ ಮಾಸ್ಟರ್ ಸ್ಟ್ರೋಕ್ಗಳು. ಈ ಘಟನೆ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡುತ್ತಿದೆ. ಭಾರತ ಇನ್ನೂ ಹೊಸ ಭಾರತ. ಇದು ಮೌನವಾಗಿ ಸಹಿಸುವ ದೇಶ ಅಲ್ಲ, ಗಾಯಕ್ಕೆ ಡಬಲ್ ಶಕ್ತಿಯೊಂದಿಗೆ ಉತ್ತರ ಕೊಡುವ ದೇಶ. ಪಾಕಿಸ್ತಾನ ಮತ್ತು ಸೌದಿ ಮಿತ್ರತ್ವ ಎಷ್ಟು ಆಳವಾದರೂ ಭಾರತದ ರಾಜತಂತ್ರ ಚಾಣಕ್ಯತನ ಇಬ್ಬರಿಗೂ ವಿನಾಶಕಾರಿಯಾಗುತ್ತದೆ. ಇವತ್ತಿನ ಸ್ಥಿತಿ ಹೀಗಿದೆ. ಸೌದಿ ಅರೇಬಿಯಾ ಮುಂದೆ 2 ಮಾರ್ಗಗಳು ಬಾಕಿ ಇವೆ. ಅಲ್ಲದಿದ್ದರೆ ಪಾಕಿಸ್ತಾನದ ಜಿದ್ದನ್ನು ಬಿಟ್ಟು ಭಾರತದೊಂದಿಗೆ ಸಂಬಂಧ ಸರಿಪಡಿಸಿಕೊಳ್ಳಬೇಕು. ಅಲ್ಲದಿದ್ದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇನ್ನೂ ಒಂಟಿಯಾಗಬೇಕು. ಪಾಕಿಸ್ತಾನ ಈಗಾಗಲೇ ಕಂಗಾರುತನದಲ್ಲಿ ಮುಳುಗಿದೆ. ಅರೇಬಿಯಾ ಕೂಡ ಅದರೊಂದಿಗೆ ನಿಂತರೆ ಮುಂದಿನ ಕಾಲದಲ್ಲಿ ಎರಡೂ ದೇಶಗಳು ಆರ್ಥಿಕ ವಿಪತ್ತು, ರಾಜಕೀಯ ಅಸ್ಥಿರತೆ ಕಡೆಗೆ ಹೋಗುತ್ತವೆ. ಭಾರತ ಈ ವ್ಯೂಹದಿಂದ ಒಂದು ದೊಡ್ಡ ಪಾಠ ಕಲಿತಿದೆ. ಪ್ರಪಂಚದಲ್ಲಿ ತನ್ನ ಮೇಲೆ ನಂಬಿಕೆಯೊಂದಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಗಳು ತೆಗೆದುಕೊಳ್ಳುವ ದೇಶವೇ ಉಳಿಯುತ್ತದೆ. ಇದು ಕೇವಲ ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಅಲ್ಲ, ಭಾರತದ ಸಾರ್ವಭೌಮತ್ವವನ್ನು ಸವಾಲು ಮಾಡುವ ಎಲ್ಲಾ ಶಕ್ತಿಗಳಿಗೂ. ಸ್ನೇಹಿತರೆ, ಇತಿಹಾಸ ಸಾಕ್ಷಿ, ಭಾರತ ಯಾವಾಗಲೂ ಶಾಂತಿ, ಸಹಕಾರದ ಮಾರ್ಗವನ್ನೇ ಆರಿಸಿದೆ. ಆದರೆ ಯಾರಾದರೂ ಅದರ ಗಡಿಗಳು ಅಥವಾ ಆತ್ಮಗೌರವವನ್ನು ಗಾಯಪಡಿಸಿದರೆ ಭಾರತ ಕಠಿಣ ಉತ್ತರ ಕೊಟ್ಟಿದೆ. ಈ ಘಟನೆ ಕೂಡ ಅದೇ ಸಂಪ್ರದಾಯದ ಮುಂದಿನ ಕೊಂಡಿ. ಭಾರತ ತೋರಿಸಿದೆ ಅದು ಇನ್ನೂ ವಿಶ್ವಶಕ್ತಿಯಾಗಿ ಬದಲಾಗುವ ದಿಕ್ಕಿನಲ್ಲಿ ಅಷ್ಟು ದೂರ ಬಂದಿದೆ. ಯಾವ ದೇಶದ ಚಾಣಕ್ಯತನವೂ ಅದನ್ನು ತಡೆಯಲಾರದು. ಆದ್ದರಿಂದ ಮುಂದಿನ ಕಾಲದಲ್ಲಿ ಸೌದಿ ಅರೇಬಿಯಾ ತನ್ನ ನಿರ್ಣಯಗಳ ಮೇಲೆ ಪಟ್ಟು ಹಿಡಿದುಕೊಳ್ಳುತ್ತದೆಯಾ ಅಥವಾ ಭಾರತದ ಶಕ್ತಿ ನೋಡಿ ಬಾಗುತ್ತದೆಯಾ?
ಅದನ್ನು ನೋಡುವುದು ಆಸಕ್ತಿದಾಯಕ. ಆದರೆ ಒಂದು ನಿಶ್ಚಿತ, ಈ ಎಲ್ಲಾ ಘಟನೆಗಳಿಂದ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ಬಂದಿದೆ. ಭಾರತದೊಂದಿಗೆ ಘರ್ಷಣೆ ಮಾಡುವುದು ಅಷ್ಟು ಸುಲಭ ಅಲ್ಲ. ಇದೇ ಹೊಸ ಭಾರತ ಮಿತ್ರತ್ವ ನಿಲ್ಲಿಸುವುದು ಗೊತ್ತು, ಆದರೆ ವಿಶ್ವಾಸಘಾತಕ್ಕೆ ಪ್ರತೀಕಾರ ತೀರಿಸುವುದು ಗೊತ್ತು. ಸೋ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಸಿಂಬಲ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಅದರಿಂದ ನಮ್ಮ ವಿಡಿಯೋಗಳೆಲ್ಲ ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು.